ಇವತ್ತು ರಾಜ್ಯ ಸರ್ಕಾರದ ಎಲ್ಲ ಸವಲತ್ತುಗಳು ಅವ್ರು ಕೊಡಬೇಕು. ಆದರೆ ಅಲ್ಲಿನ ಆಡಳಿತ ಮಂಡಳಿ ಈ ರೀತಿಯ ಧೋರಣೆಯಿಂದ ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಮಾನ್ಯ ಸಚಿವರು ಅದನ್ನ ಸ್ಪಷ್ಟಪಡಿಸಬೇಕು. ಮಾನ್ಯ ಸಚಿವರು ನಾನು ಕೇಳಿದಂಥ ಪ್ರಶ್ನೆಗಳಿಗೆ ಸುದೀರ್ಘವಾದಂಥ ಉತ್ತರವನ್ನು ವಹಿಸಿದ್ದಾರೆ, ನಾನು ಕೊಟ್ಟಿದ್ದಾರೆ. ಇವತ್ತು 1988ರಲ್ಲಿ ಆವತ್ತಿನ ಮುಖ್ಯಮಂತ್ರಿಗಳು ಮತ್ತು ಅವತ್ತಿನ ಕೇಂದ್ರದ ಕಾನೂನು ಸಚಿವರ ಒಂದು ದೂರದೃಷ್ಟಿಯಿಂದ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನ್ಯಾಷನಲ್ ಲಾ ಸ್ಕೂಲನ್ನು ಪ್ರಾರಂಭ ಮಾಡ್ತಾರೆ. ಇವತ್ತು ಆ ನ್ಯಾಷನಲ್ ಲಾ ಸ್ಕೂಲ್ ಏನಿದೆ ಇವತ್ತು ಇಡೀ ದೇಶದಲ್ಲಿ ನಂಬರ್ 1 ನ್ಯಾಷನಲ್ ಲಾ ಸ್ಕೂಲ್ ಅಂತ ಇವತ್ತು ಹೆಸರನ್ನು ಪಡೆದಿದೆ ಮತ್ತು ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೂಡ ಇವತ್ತು ಕೊಡ್ತಾ ಇದೆ. ಇವತ್ತು ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರು ಏನಿದೆ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಭೂಮಿಯನ್ನು ಕೊಟ್ಟಿರ್ತೇವೆ, ವಿದ್ಯುತ್ ಕೊಡ್ತೇವೆ, ಎಲ್ಲ ರೀತಿಯ ಸವಲತ್ತುಗಳನ್ನು ಕೂಡ ನಾವು ನ್ಯಾಷನಲ್ ಲಾ ಸ್ಕೂಲ್ ಕೊಡ್ತಾ ಇದ್ದೀವಿ. 2020ರಲ್ಲಿ ಮಾನ್ಯ ಸಿದ್ದರಾಮಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಇಷ್ಟೆಲ್ಲ ಸವಲತ್ತುಗಳನ್ನು ನಾವು ನ್ಯಾಷನಲ್ ಲಾ ಸ್ಕೂಲ್ ಕೊಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನ್ಯಾಷನಲ್ ಲಾ ಸ್ಕೂಲಲ್ಲಿ ಕರ್ನಾಟಕದ ಕನ್ನಡಿಗರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ 25% ಮೀಸಲಾತಿಯನ್ನ ಕೊಡಬೇಕು ಅಂತೇಳಿ ಕಾಯ್ದೆಯನ್ನ ರೂಪಿಸ್ತಾರೆ. ಅದಾದ್ಮೇಲೆ ನ್ಯಾಷನಲ್ ಲಾ ಸ್ಕೂಲ್ನ ಆಡಳಿತ ಮಂಡಳಿ ಹೈಕೋರ್ಟ್ಗೆ ಹೋಗಿ ಅದನ್ನ ರದ್ದುಪಡಿಸ್ತಾರೆ. ಮತ್ತು ಅದಾದ್ಮೇಲೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ SLP ಆಗ್ತೀವಿ ನಾವು. ಇವತ್ತು ಅದಾದ ನಂತರ ನ್ಯಾಷನಲ್ ಲಾ ಸ್ಕೂಲ್ನ ಆಡಳಿತ ಮಂಡಳಿ ಏನು ಕರ್ನಾಟಕದ ಕನ್ನಡಿಗರಿಗೆ ಮೀಸಲಾತಿಯನ್ನು 25% ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಒಪ್ಕೊಳ್ತಾರೆ ಮತ್ತು SLPಯನ್ನು ಕೂಡ ಕರ್ನಾಟಕ ಸರ್ಕಾರ ವಿತ್ಡ್ರಾ ಮಾಡ್ತದೆ. ಆದರೆ ಇವತ್ತು ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರು ಏನಿದೆ, ಏನು 25% ಮೀಸಲಾತಿ ಕನ್ನಡಿಗರಿಗೆ ಕೊಡಬೇಕಿತ್ತು, ಅದು ಯಾವುದೇ ಮೀಸಲಾತಿಯನ್ನ ಕೊಡ್ತಿಲ್ಲ ಅವರು. ಆದರೆ ಬೇರೆ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ನ್ಯಾಷನಲ್ ಲಾ ಸ್ಕೂಲ್ಸ್ ಏನಿದಾವೆ ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಮಾನ್ಯ ಅಧ್ಯಕ್ಷರೇ, ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರಿನಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಎಕ್ಸಾಮ್ ತಗೊಂಡು ಮೆರಿಟ್ ತಗೊಂಡು ಅವ್ರು ಜನರಲ್ ಮೆರಿಟ್ ಅಲ್ಲಿ ಆಯ್ಕೆ ಆಗ್ತಾರೆ. ಅವರನ್ನ ಈ ಮೀಸಲಾತಿ ಅಡಿಯಲ್ಲಿ ತಂದು ಇಲ್ಲಿ ವಂಚನೆ ಮಾಡ್ತಾ ಇದ್ದಾರೆ. ಇದು ಸರಿಪಡಿಸಬೇಕು. ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಇವತ್ತು ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಒಂದು ಉನ್ನತ ಮಟ್ಟದ ಗುಣಮಟ್ಟದ ಒಂದು ವಿದ್ಯಾಲಯದಲ್ಲಿ ಅವರೇನ ಕಾನೂನಿನ ಪದವಿಯನ್ನು ಪಡ್ಕೊಂಡ್ರೆ ಅವರ ಮುಂದಿನ ಭವಿಷ್ಯವನ್ನ ಇನ್ನಷ್ಟು ಉತ್ಕೃಷ್ಟವಾಗಿ ಆ ಸೇವೆಯನ್ನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇದು ಬಹಳಷ್ಟು ಅನ್ಯಾಯ ಆಗ್ತದೆ. ಈಗ ಮತ್ತೊಮ್ಮೆ ನನ್ನ ಗಮನಕ್ಕೆ ಬಂದಿರೋದೇನೆಂದ್ರೆ ಮತ್ತೆ ರಾಜ್ಯ ಸರ್ಕಾರವನ್ನು ಅವ್ರ ಭೂಮಿ ಕೇಳ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರದ ಎಲ್ಲ ಸವಲತ್ತುಗಳು ಅವ್ರು ಕೊಡಬೇಕು. ಆದರೆ ಅಲ್ಲಿನ ಆಡಳಿತ ಮಂಡಳಿ ಈ ರೀತಿಯ ಧೋರಣೆಯಿಂದ ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಮಾನ್ಯ ಸಚಿವರು ಅದನ್ನ ಸ್ಪಷ್ಟಪಡಿಸಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಸ್ನೇಹಿತರಾದ ಅನಿಲ್ ಕುಮಾರ್ ಅವರು ಏನು ತಮ್ಮ ಆತಂಕವನ್ನು ವ್ಯಕ್ತ ಮಾಡಿದರು, ಮೊದಲು ಅದು ಆ ರೀತಿಯ ದೂರುಗಳು ಭಾಳಷ್ಟಿದ್ವು. ಆದರೆ ಕಳೆದ ಕೆಲವು ದಿವಸಗಳಿಂದ ಸನ್ಮಾನ್ಯ ಚಂದ್ರಚೂಡ್ರವರು ಇದರ ಕುಲಾಧಿಪತಿಗಳಾದಂಥ ಸಂದರ್ಭದಲ್ಲಿ ಮುಖ್ಯ ನ್ಯಾಯಾಧೀಶರು, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆದಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಬಹುತೇಕ ನಿವಾರಣೆ ಆಗಿವೆ. ಈಗಿರ್ತಕ್ಕಂಥ ಉಪಕುಲಪತಿಗಳು ಸಹಿತ, ವೈಸ್ ಚಾನ್ಸಲರ್ ಸಹಿತ ನಮ್ಮ ಕರ್ನಾಟಕ ಸರ್ಕಾರದ ಏನು ನಿಲುವುಗಳದಾವು ಆ ನಿಲುವುಗಳಿಗೆ ಸಾಕಷ್ಟು ಸ್ಪಂದನೆ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದ ಹಾಗೂ ವಿಶ್ವವಿದ್ಯಾಲಯದ ಸಂಬಂಧಗಳು ಸಹಿತ ಬಹಳಷ್ಟು ಕಾರ್ಡಿಯಲ್ ಇರೋದರ ಜೊತೆಗೆ ಈಗಾಗಲೇ ನಾವು ಕರ್ನಾಟಕಕ್ಕೆ 25% ಕಂಪಾರ್ಟ್ಮೆಂಟಲೈಸ್ಡ್ ಹಾರಿಜಾಂಟಲ್ ರಿಸರ್ವೇಷನ್ ಅಡಿಯೊಳಗೆ 25% ಕೊಟ್ಟಿದ್ದೇವೆ. ಹಾಗೂ ನ್ಯಾಷನಲ್ ಲಾ ಸ್ಕೂಲ್ದೊಳಗೆ ಪರ್ಸೆಂಟೇಜ್ ಆಫ್ ರಿಸರ್ವೇಷನ್ ಆಲ್ಸೋ scheduled caste 15%, scheduled tribes 7.5%, other backward classes 27%, economically weaker section 10%, persons with disabilities 5%, women horizontal reservation 30%. ಇದನ್ನು ಕೊಡೋದ್ರ ಮೂಲಕ ಈಗ ಇತ್ತೀಚೆಗಂತೂ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರ್ತಕ್ಕಂಥ ದೂರುಗಳು ಬಂದಿಲ್ಲ. ಹಾಗ್ಯಾವುದಾದ್ರೂ ನ್ಯಾಯಯುತವಾಗಿ ಅನ್ಯಾಯ ಆಗಿರ್ತಕ್ಕಂಥದ್ದು ಮಾನ್ಯ ಸದಸ್ಯರ ಗಮನಕ್ಕೆ ಬಂದಿದ್ದರೆ
ಅದನ್ನು ನಮ್ಮ ಗಮನಕ್ಕೆ ತರಬಹುದು, ಅದನ್ನು ನಿವಾರಣೆ ಮಾಡ್ತೀವಿ. ಅದು ಅಷ್ಟೇ ಅಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಾನು ಹಾಗೂ ನಮ್ಮ ಮಾಹಿತಿ ಇಲ್ಲ. It is headed by patron chief is Chief Justice of India. Yes. 7 Supreme Court judges are the directors there. No. And ಇದರಲ್ಲಿ ಏನಾಗಿದೆ ಅಂದರೆ ಎಕ್ಸಾಮಿನೇಷನ್ ಆಲ್ ದಿ ಲಾ ಸ್ಕೂಲ್ಸ್ಗೆ ಒಂದೇ ಎಕ್ಸಾಮಿನೇಷನ್ ಮಾಡೋದು. ಆಲ್ ದಿ ಲಾ ಸ್ಕೂಲ್ ಅವರಲ್ಲಿ ರ್ಯಾಂಕ್ ಮೇಲೆ ಅವ್ರಿಗೆ ಅವರು ಅಲಾಟ್ ಮಾಡ್ತಾರೆ. ಅದು ಕರ್ನಾಟಕ ಅವ್ರು ಕೇಳಿದ್ದು ಕರ್ನಾಟಕದ ಮಕ್ಕಳಿಗೆ ಏನು ಮಾಡ್ತೀರಿ ಅಂತ ಕೇಳಿ. ನಂದು ಕೂಡ ಅದೇ ಸರ್. ಕರ್ನಾಟಕದ ಮಕ್ಕಳಿಗೆ 25% ರಿಸರ್ವೇಶನ್. ಸರ್ ಮಾನ್ಯ ಮಂತ್ರಿಗಳೇ, ಕರ್ನಾಟಕದ ನಿಮ್ದು ಏನು ಟೋಟಲ್ ಮೆರಿಟ್ ಲಿಸ್ಟ್ ಇರ್ತಲ್ಲ, ಆ ಟೋಟಲ್ ಮೆರಿಟ್ ಲಿಸ್ಟ್ನೊಳಗೆ 25% ಕರ್ನಾಟಕದವ್ರಿಗೆ ನಾವು ರಿಸರ್ವೇಶನ್ ಕೊಡ್ತೀವಿ. ಇಲ್ಲ ಮಾನ್ಯ ಮಂತ್ರಿಗಳು ದಯಮಾಡಿ ಹೇಳಿ. ಅವರು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಏನು ಮೀಸಲಾತಿ ಕೊಟ್ಟಿದ್ದಾರೆ ಅಂತೇಳಿ ಅಂಕಿಅಂಶಗಳಲ್ಲಿ ತೋರಿಸಿದ್ದಾರೆ. ಇವರು ಆಲ್ ಇಂಡಿಯಾ ಎಕ್ಸಾಮ್, ಆಲ್ ಇಂಡಿಯಾ ರ್ಯಾಂಕಿಂಗ್ ಅಲ್ಲಿ ಮೆರಿಟ್ ಅಲ್ಲಿ ತಗೊಂಡಿರೋರ್ನೇ ಕರ್ನಾಟಕದ ಮೀಸಲಾತಿಯಲ್ಲಿ ತಂದಿದ್ದಾರೆ. ಆಲ್ ಇಂಡಿಯಾ ರ್ಯಾಂಕಿಂಗ್ ಅಲ್ಲಿ ಏನ್ ತಗೊಳ್ತಾರೆ ಅವರನ್ನ ಜನರಲ್ ಮೆರಿಟ್ ಅಲ್ಲಿ ತಗೊಳ್ಳಿ, ಆದ್ರೆ ಪ್ರತ್ಯೇಕವಾಗಿ ಮೀಸಲಾತಿಯನ್ನ ಕೊಡಬೇಕು ಕರ್ನಾಟಕದವ್ರಿಗೆ ಅಂತ ನಮ್ಮ ಪ್ರಶ್ನೆ ಇರೋದು. ಒಟ್ಟು 25% ಮಾನ್ಯ ಸಿದ್ದರಾಮಯ್ಯನವರೇ ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ತಂದಿರತಕ್ಕಂಥದ್ದು. ಅದನ್ನ ಅನಿಲ್ ಕುಮಾರ್ ಸರ್ ನೋಡಿ, ಟೋಟಲ್ ಮೆರಿಟ್ ಲಿಸ್ಟ್ ಮಾಡ್ತಾರೆ. ಆ ಟೋಟಲ್ ಮೆರಿಟ್ ಲಿಸ್ಟ್ನೊಳಗೆ 25% ವಿಲ್ ಬಿ ರಿಸರ್ವ್ಡ್ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್. ಆ 25%ಗಿಂತ ಕಡಿಮೆ ಆಯ್ತು ಅಂತ ತಿಳ್ಕೊಡ್ರಿ. ಇಫ್ ಸಂಬಡಿ ಇಸ್ ದೇರ್ ಅಟ್ ದಿ ಲೋಯೆಸ್ಟ್ ಸ್ಟೆಪ್, ಕೊನೆಗಿದ್ದ ಅಂತ ತಿಳ್ಕೊಡ್ರಿ, ಅವನ್ನೂ ಸಹಿತ ಪುಷ್ ಮಾಡಿ ಹಿ ವಿಲ್ ಬಿ ಗಿವನ್ ಇನ್ ದಟ್ 25% ರಿಸರ್ವೇಶನ್. ಕರ್ನಾಟಕದವರು ಯಾರು ಎಕ್ಸಾಮ್ ಅಪಿಯರ್ ಆಗಿರ್ತಾರ ಅವರಿಗೆ 25% ರಿಸರ್ವೇಶನ್ದೊಳಗೆ ನ್ಯಾಯ ಸಿಗ್ತದೆ. ಇದ್ರ ಬಗ್ಗೆನೇ ಭಾಳ ಜಿಜ್ಞಾಸೆ ಇತ್ತು, ಇದನ್ನ ಪರಿಹರಿಸಿದ್ದೇವೆ. ಸಾಮಾನ್ಯ ಯಾವುದಾದ್ರೂ ದೂರ ಇದ್ರೆ ಅದನ್ನು ಇವತ್ತೂ ಕಳಿಸ್ಕೊಡ್ಬೋದು. ಅದ್ರ ಬಗ್ಗೆ ನಾವು ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಒಂದು. ಎರಡನೇದು, ನಮ್ಮ ಸರ್ಕಾರದ ಜೊತೆಗೆ ಅಷ್ಟು ಕಾರ್ಡಿಯಲ್ ರಿಲೇಷನ್ಸ್ ಇರಲಿಲ್ಲ. ಅಂದರೆ ನಮ್ಮ ಅವರ ವಿವಾದ ಐತನೋ ಅನ್ನೋಂಗನೇ ಇತ್ತು. ಆದರೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಬೇಕಾಗಿರ್ತಕ್ಕಂಥ ಜಾಗೆಯನ್ನು ಕೊಟ್ಟರು, ಸಾಕಷ್ಟು ಅವ್ರಿಗೆ ಬಲ ತುಂಬುವುದನ್ನು ಮಾಡಿದರು. ಚಂದ್ರಚೂಡ್ ಅವರಿದ್ದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದರು. ನಾನು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಸುಧಾಕರ್ ಅವರು ಮುಖ್ಯಮಂತ್ರಿಗಳಿಗೆ ಮಾತನಾಡಿ ಆ ಬ್ಯಾಂಗ್ಳೂರು ಯೂನಿವರ್ಸಿಟಿಯ ಕೆಲವು ಭಾಗದ ಜಾಗೆಯನ್ನು ಹಾಗೂ ಹಣಕಾಸನ್ನು ಸಹಿತ ಕೊಟ್ಟಿದ್ದೇವೆ. ಅದು ಬೆಳೆಯೋದಕ್ಕೆ ನಮ್ಮ ಕರ್ನಾಟಕದ ಒಂದು ಅತ್ಯಂತ ಉತ್ತಮ ಸಂಸ್ಥೆ ಅಂತ ಹೇಳಿ ಬೆಳೆಯೋದಕ್ಕೆ ಏನು ಅವಕಾಶ ಮಾಡಿಕೊಡ್ಬೇಕು ಅದನ್ನೆಲ್ಲ ಮಾಡಿಕೊಟ್ಟಿದ್ದೇವೆ. ಹಾಗೂ ಕರ್ನಾಟಕಕ್ಕೆ ಏನು ನ್ಯಾಯ ಪಡಿಬೇಕಾಗಿತ್ತು ಆ ನ್ಯಾಯವನ್ನು ಪಡೆದಿದ್ದೇವೆ. ಮಾನ್ಯ ಸಚಿವರೇ, ನೀವು ದಯಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಲ್ಲಿ ಅವರು ಆಯಾ ರಾಜ್ಯಗಳ ವಿದ್ಯಾರ್ಥಿಗಳಿಗೆ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಅಂತ ಕೂಡ ತರಿಸಿ. ಇಲ್ಲಿ ಏನಾಗಿದೆ, ನಾವು ಹೇಳ್ತಿರ್ತಕ್ಕಂಥದ್ದು ಏನಂದ್ರೆ, ಅವ್ರು ಆಲ್ ಇಂಡಿಯಾ ರ್ಯಾಂಕಿಂಗ್ ಅಲ್ಲಿ ಮೆರಿಟ್ ತಗೊಂಡು ಟಾಪ್ 5 ಅಲ್ಲಿ ಬಂದ್ಬಿಟ್ಟು ಟಾಪ್ 25 ಇರ್ತಾರೆ ಅನ್ಕೊಳ್ಳಿ, ಅವರನ್ನ ಕರ್ನಾಟಕದ ಮೀಸಲಾತಿಯಲ್ಲಿ ತಂದಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ 50% ಮೀಸಲಾತಿಯನ್ನು ತರಬೇಕು ಅಂತ ಹೊರಟಿದ್ರು. ಅವತ್ತಿನ ಇದರಲ್ಲಿ 25%ಗೆ ಕೊನೆಗೆ ಕನ್ಕ್ಲೂಷನ್ ಬಂದು 25% ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಫೀಸ್ ಸ್ಟ್ರಕ್ಚರ್ ಅಲ್ಲಿ ಏನ್ ಹೇಳ್ತಾರೆ, SC/ST ಮಕ್ಕಳಿಗೆ 4,09,000 ಜನರಲ್ನವ್ರಿಗೆ 4,13,000. ವ್ಯತ್ಯಾಸ ಏನಿದೆ ಇದ್ರಲ್ಲಿ? ಬರೀ 4,000. ಇದು ಕೂಡ ಇವೆಲ್ಲ ಕೂಡ ನಾವು ರಾಜ್ಯದ ಸರ್ಕಾರದ ಎಲ್ಲ ಸವಲತ್ತುಗಳು ತೆಗೆದುಕೊಂಡಿವರು SC/ST ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಮಕ್ಕಳಿಗೂ ಕೂಡ ಫೀಸಸ್ ಅಲ್ಲಿ ಕೂಡ ಕನ್ಸೆಷನ್ ಕೊಡದೇ ಇದ್ರೆ ಒಂದು ಇದು ಕೊಡ್ತಾ ಇದ್ರೆ. ಈಗ ಜನರಲ್ ಮೆರಿಟಿಗೆ ಸರಿಸಮಾನವಾಗಿದೆ. 4,000 ಏನು ದೊಡ್ಡ ಇದೇನಲ್ಲ, ವ್ಯತ್ಯಾಸ ಏನಲ್ಲ. ಇವೆಲ್ಲವೂ ಕೂಡ ಇದೆ. ದಯಮಾಡಿ ನೀವು ಇದು ಅವರು ನಮ್ಮನ್ನೆಲ್ಲರನ್ನು ಕೂಡ ದಿಕ್ತಪ್ಪಿಸ್ತಿದ್ದಾರೆ. ಅವರು ಏನ್ ಮೆರಿಟ್ ಅಲ್ಲಿ ಆಯ್ಕೆ ಆಗ್ತಾರೆ ಅವರನ್ನ ಕರ್ನಾಟಕದ ರಿಸರ್ವೇಶನ್ ಅನಿಲ್ ಸರ್, ಕಾನೂನು ಮಂತ್ರಿಗಳು ಅವ್ರೇನು ಹೇಳ್ತಾರೆ, ಮೆರಿಟ್ದಾಗ ಬಂದವರು ಮೆರಿಟ್ ಹೋಗ್ತಾರೆ, ಮೆರಿಟ್ ಬಿಟ್ಟು 25 ಅಂತ ಹೇಳ್ತಾರೆ. ಹೌದು ಸರ್, ಹೌದು ಸರ್. ಇಲ್ಲಿ ಮೆರಿಟ್ ನೀವು ಆಲ್ ಇಂಡಿಯಾದ ಈಗ ಆಲ್ ಇಂಡಿಯಾ ಮೆರಿಟ್ ತಗೊಂಡವ್ರಿಗೆ ಕರ್ನಾಟಕ ಸಂಬಂಧ ಬರಂಗಿಲ್ಲ, ಅವೆಲ್ಲ ಆಗ್ತಾ ಹೋಗ್ತಾರೆ. ಅದನ್ನ ಬಿಟ್ಟು ನೀವು 25% ಕರ್ನಾಟಕ ಕೊಡಿ ಅಂತ ಅವ್ನು ಅನಿಲ್ ಕುಮಾರ್ ಹೇಳಿದ ಕೂತ್ರ. ನಾನು ಒಂದು ಕೆಲಸ ಮಾಡ್ತೀನಿ ಅಧ್ಯಕ್ಷರೇ, ಸನ್ಮಾನ್ಯ ಅನಿಲ್ ಕುಮಾರ್ ಅವ್ರನ್ನ ಹಾಗೂ ನ್ಯಾಷನಲ್ ಲಾ ಸ್ಕೂಲ್ನ ವೈಸ್ ಚಾನ್ಸಲರ್ನ ಕರೆಸ್ತೀನಿ. ಅವ್ರು ಕೂಡ ಮಾತಾಡ್ತೀನಿ. ಅವರು ಸಮಾಧಾನ ಆಗಲಿಲ್ಲ ಅಂದ್ರೆ ಏನು ಮಾಡ್ಬೇಕು ಅನ್ನೋದು ಮಾಡ್ತೀವಿ. ನಮ್ಮ ಅಲ್ಲ, ಇದು ಜಸ್ಟಿಫಿಕೇಶನ್ ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀರಾ.
ತಾವು ಹಿಂದೆ ಇದ್ರ ಬಗ್ಗೆ ತಾವು ಮುಖ್ಯಮಂತ್ರಿಗಳೇ ಇದನ್ನ ಮಾಡಿರ್ತಕ್ಕಂಥದ್ದು. ಅಲ್ಲೆಲ್ಲ ಕರೀಲಿ ಸಚಿವರೇ, ಅವರಷ್ಟೇ ಅಲ್ಲ ಬೇರೆಯವ್ರನ್ನು ಕರೀಲಿ, ಚರ್ಚೆ ಮಾಡಿ. ಅದು ನನ್ನ ದೃಷ್ಟಿ ಹಂಗಣಿಸ್ತಿದೆ. ಒಂದ್ ಮಾತು, ಇದರಲ್ಲಿ ವೈಸ್ ನಮ್ಮ ಚಾನ್ಸಲರ್ ಸಲಹೆ ಅಂತ alone he can't take decision. ರೈಟ್ ಪ್ಯಾಟ್ರನ್ ಚೀಫ್ ಮಾಡ್ಲಿ. ಆಫ್ ಇಂಡಿಯಾ ಇರೋದ್ರಿಂದ ನೀವು ಅಲ್ಲಿ ಗವರ್ನಿಂಗ್ ಮಾಡ್ಲಿ. ಕೌನ್ಸಿಲ್ ಅವ್ರ ಕರ್ಸಿ ಎಲ್ಲರೂ ಕೂರಿಸಿ ಮಾತಾಡ್ಬೇಕು. ಅವ್ರು ಹೇಳಿದ್ ಕರೆಕ್ಟ್, ಅಧ್ಯಕ್ಷರು ಹೇಳಿದ್ದು 25% ನಮ್ಮ ಕರ್ನಾಟಕದ ಹುಡುಗರಿಗೆ ಆ ಎಕ್ಸಾಮಿನೇಷನ್ ಬಿಟ್ಬಿಟ್ಟು ನೀವು ರಿಸರ್ವೇಶನ್ ಮಾಡಿಕೊಡಿ ಅಂತ. ಹಿಂದೆ ಚರ್ಚೆ ಆಗಿರೋದೇ ಅದೇ ತರನೇ. ಹಿಂದೆ ಚರ್ಚೆ ಆಗಿರೋದು ಅದೇ ತರ. ರವಿ ಎಸ್ ರವಿ ಸಾಕಣಿಲ್ ಸಾಕು. ಅಲ್ಲ ಮಾಡ್ತಾರೆ, ನೀವು ಮೀಟಿಂಗ್ ಮಾಡ್ತೀವಿ ಹೇಳಲ್ಲ. ಅವಾಗ ನೀವು ಮೀಟಿಂಗ್ ಅವ್ರನ್ನ ನಿಮ್ಮನ್ನು ಕರೀತಾರೆ, ಕುತ್ಕೊಂಡು ಚರ್ಚೆ ಮಾಡಿ ಅವಾಗ ಸಲಹೆ ಕೊಡಿ. ನೆಕ್ಸ್ಟ್ ರವಿ ಮಾನ್ಯ ಗೃಹ ಮಂತ್ರಿಗಳ